ಹಲೋ ವೀಕ್ಷಕರೇ, ವೆಲ್ಕಮ್ ಟು ಕಲಾಕೃತಿ ಪ್ರಪಂಚ. ನಾನಿವತ್ತು ಬೇಸಿಗೆ ಅಂದ್ರೆ ನೆನಪಾಗೋದು ಮಾವಿನಕಾಯಿ ಅಲ್ವಾ. ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿದ್ದೀನಿ. ಮ್ಯಾಂಗೋ ರೈಸ್ ಅಂತಲೂ ಕರೀತಾರೆ, ಗೊತ್ತೇ ಇದೆಯಲ್ವಾ ನಿಮಗೆ? ಬನ್ನಿ ನೋಡೋಣ ಹಾಗಾದ್ರೆ ಏನೆಲ್ಲ ಬೇಕು, ಹೇಗೆ ಮಾಡಬೇಕು ಅಂತ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಮಾವಿನಕಾಯಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಒಣಗಿದ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿಣ, ನಾನಿಲ್ಲಿ ಸ್ಪೂನಲ್ಲಿ ತೊಗೊಂಡಿದ್ದೀನಿ ನೋಡಿ, ಟರ್ಮರಿಕ್, ಹಾಗೆ ಕೊತ್ತಂಬರಿ ಸೊಪ್ಪು. ಇಲ್ಲಿ ಮಾವಿನಕಾಯಿ ನಾನು ನೀಟಾಗಿ ಎರ್ದೆ ಇಟ್ಕೊಂಡಿದ್ದೀನಿ ನೋಡಿ. ನಂತರ ಎಲ್ಲ ರೆಡಿ ಆದಮೇಲೆ ಬಾಣಲೆ ತೊಗೊಳ್ಳಿ, ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಹಾಕ್ಕೊಳ್ಳಿ. ಇಲ್ಲಿ ಒಂದು ಟಿಪ್ಸ್ ಏನಪ್ಪ ಅಂದರೆ, ಇವತ್ತಿಂದು ಕಡಲೆ ಬೀಜ ತಿನ್ನುವಾಗ ತುಂಬ ಮೆತ್ತಗಿರುತ್ತೆ, ತಿಂತಾ ಇದ್ರೆ ಅಷ್ಟು ಕ್ರಿಸ್ಪಿನೆಸ್ ಇರಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ಈ ಥರ ಫಸ್ಟೇ ಆಯಿಲ್ನ ಬಿಸಿ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಕಡಲೆ ಬೀಜನ. ಓಕೆ, ಆಮೇಲೆ ಮತ್ತೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಆದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಡಲೆ ಬೀಜ ನೀಟಾಗಿ ಈ ಥರ ಫ್ರೈ ಆಗಿರಬೇಕು, ಆಗಲೇ ಕ್ರಿಸ್ಪಿ ಆಗಿರುತ್ತೆ ತಿನ್ನೋದಕ್ಕೆ. ಓಕೆ, ನಂತರ ಎಲ್ಲನೂ ಈ ರೀತಿ ಹಾಕ್ಕೊಂಡು ಒಮ್ಮೆ ತಿರುಗಿಸ್ಕೊಳ್ಳಿ ಚೆನ್ನಾಗಿ. ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಹೇಳ್ತಿದ್ದೀನಿ. ಹಾಗೆ ಕರಿಬೇವು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸೊ ಇದು ಸಿಡಿಯುತ್ತೆ, ಸ್ವಲ್ಪ ದೂರ ನಿಂತ್ಕೊಳ್ಳಿ. ಹಾಗೆ ನಾವು ಜಜ್ಜಿ ಇಟ್ಟಿರುವಂತಹ ಬೆಳ್ಳುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನೀವು ಏನು ಇಟ್ಕೊಂಡಿರ್ತೀರಲ್ವ, ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇಲ್ಲಿ ಮೆಣಸಿನ್ಕಾಯಿ ಇಬ್ಬರಿಗೆ ಮಾಡೋದಾದರೆ 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, 2 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಏಕೆಂದರೆ ಮಾವಿನಕಾಯಿ ಅಲ್ವಾ, ಹುಳಿ ಇರುತ್ತೆ ತುಂಬ, ಸೊ ಖಾರ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ನನ್ನಲ್ಲಿ ಮೆಣಸಿನ್ಕಾಯಿ ಖಾರ ಇಲ್ಲ, ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಸೊ ನೀವಾದರೆ 4 ಹಸಿರು ಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ. ನಂತರ ಈ ಥರ ಉದ್ದುದ್ದ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಏನೇ ಅಡುಗೆ ಮಾಡಿದ್ರು ಅದರಲ್ಲೂ ಒಗ್ಗರಣೆ ಹಾಕಿ ಅಡುಗೆ ಮಾಡುವಂಥ ಅಡುಗೆಗಳಿಗೆ ನಾವು ಒಗ್ಗರಣೆನ ತುಂಬ ಚೆನ್ನಾಗಿ ಹಾಕ್ಕೊಳ್ಬೇಕು. ಒಮ್ಮೆ ಏನಾದರೂ ಸೀದೋಯ್ತು ಅಂದರೆ ಅದ್ರ ರುಚಿ ಆಗಲಿ ಘಮ ಆಗಲಿ ಕೆಟ್ಟೋಗ್ಬಿಡುತ್ತೆ. ನಾವು ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಸೀದೋಗಿರೋ ಸ್ಮೆಲ್ಲೇ ಬರ್ತಾ ಇರುತ್ತೆ. ನೋಡಿದ್ರಲ್ಲ, ಈರುಳ್ಳಿನೂ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ, ಫ್ರೈ ಆಗಿದೆ. ಸೊ ನಂತರ ನಾವೇನು ತುರಿದು ಇಟ್ಕೊಂಡಿರ್ತೀವಲ್ಲ ಮಾವಿನಕಾಯಿ, ಅದನ್ನು ನೀಟಾಗಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಹುಳಿ ಎಲ್ಲ ಚೆನ್ನಾಗಿ ಹಿಡಿಬೇಕು ಅದಕ್ಕೆ. ಸೊ ನೀವು ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೆಸ್ಟು, ಅಥವಾ ಲೋ ಫ್ಲೇಮಲ್ಲಾದರೂ ಓಕೆ. ನಂತರ ಟರ್ಮರಿಕ್ ಅಂದರೆ ಅರಿಶಿಣದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಚೆನ್ನಾಗಿ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು, ಖಾರ, ಹುಳಿ ಎಲ್ಲನೂ ಚೆನ್ನಾಗಿ ಹಿಡಿಬೇಕು. ನೋಡಿದ್ರಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೊಂದು ಸೀಸನ್ನಲ್ಲೂ ಅದರದ್ದೇ ಆದ ಮಹತ್ವ ಇದೆ. ಆ ಸೀಸನಲ್ಲಿ ಸಿಗೋ ಹಣ್ಣು, ತರಕಾರಿ, ಸೊಪ್ಪುಗಳನ್ನು ಅವಾಗಲೇ ತಿಂದು ರುಚಿ ನೋಡಬೇಕು. ಸೀಸನ್ ಮುಗಿದ್ಮೇಲೆ ಸಿಗಲ್ವಾ? ಖಂಡಿತ ಸಿಗುತ್ತೆ, ಆದರೆ ಆ ಸೀಸನಲ್ಲಿ ಸಿಕ್ಕೋ ಆ ರುಚಿ ಮತ್ತೆ ನಮಗೆ ಸಿಗೋದಿಲ್ಲ ಅಲ್ವಾ? ಏನಂತೀರಾ? ಇಲ್ಲಿ ಕೂಡ ಎಲ್ಲ ನೀಟಾಗಿ ಉಪ್ಪು, ಖಾರ, ಹುಳಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಸೊ ನಾವು ಲಾಸ್ಟಲ್ಲಿ ಕೊನೆಯಲ್ಲಿ ನಾವೇನು ಹಚ್ಚಿಟ್ಕೊಂಡಿರ್ತೀವಲ್ಲ ಕೊತ್ತಂಬರಿ, ಅದನ್ನು ನೀಟಾಗಿ ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಮಾವಿನಕಾಯಿ ಗೊಜ್ಜು ರೆಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸುಲಭವಾಗಿ ಮಾಡ್ಬೋದು ಅಂತ. ನಾನಿಲ್ಲಿ ಸ್ವಲ್ಪ ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಯಾಕೆಂದರೆ ನನ್ನ ಮಗ ಫಸ್ಟ್ ಸ್ಕೂಲಿಗೆ ಹೋಗ್ತಾನಲ್ವ, ಅವನಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಇಲ್ಲಿ ಬೆರೆಸ್ತಾ ಇದ್ದೀನಿ ನೋಡಿ. ಅನ್ನನೂ ಅಷ್ಟೇ ಈ ರೀತಿ ನಾನು ಆಗಲೇ ಮಾಡಿರೋದ್ರಿಂದ ಸ್ವಲ್ಪ ಹೊತ್ತು ಆರಿಸಿಟ್ಕೋತೀನಿ. ನೀವು ನೈಟ್ ಅನ್ನ ಆದರೂ ಹಾಕ್ಕೊಳ್ಬೋದು, ಸೊ ಚೆನ್ನಾಗೇ ಇರುತ್ತೆ. ಆಗಲೇ ಮಾಡಿದರೆ ಹಾಗೆ ತಕ್ಷಣಕ್ಕೆ ಹಾಕ್ಬಿಟ್ರೆ ಮುದ್ದೆ ಹಾಕ್ಬಿಡುತ್ತೆ ಅನ್ನ, ಗೊತ್ತಿದೆಯಲ್ಲ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಆರಿಸಿ ಹಾಕಿದ್ರೆ ಈ ರೀತಿ ಹುಡಿಯಾಗಿ ನೀವು ಮಾಡ್ಕೊಳ್ಬೋದು. ಸೊ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಹುಡಿಯಾಗಿ ಬಂದಿದೆ ಅಂತ. ಸೊ ಅದಕ್ಕೆ ನೀವು ಆರಿಸಿ ಇಟ್ಕೊಳ್ಬೇಕು, ಆಗ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಈಸಿಯಾಗಿ ತುಂಬ ಬೇಗನೆ ರೆಡಿ ಆಗೋ ಮಾವಿನಕಾಯಿ ಚಿತ್ರಾನ್ನ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.